ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜನವರಿ 15ನೇ ತಾರೀಕು ಗುರುವಾರ ಮಕರ ಸಂಕ್ರಾಂತಿ ಹಬ್ಬ ಬಂದಿದೆ. ಸೂರ್ಯನ ಪಥ ಬದಲಾವಣೆಯ ದಿನದಂದು ಸಂಕ್ರಾಂತಿಯನ್ನು ಆಚರಿಸುತ್ತೇವೆ. ಅಂದರೆ ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಉಂಟಾಗುತ್ತದೆ. ಈ ದಿನ ಮಕರ ಸಂಕ್ರಾಂತಿ ಹಬ್ಬವನ್ನು ದೇಶದಾದ್ಯಂತ ವಿವಿಧ ಹೆಸರುಗಳಿಂದ ಈ ಹಬ್ಬವನ್ನು ಆಚರಿಸುತ್ತೇವೆ. ಈ ಬಾರಿ ಜನವರಿ 15ನೇ ತಾರೀಕು ಗುರುವಾರ ಈ ಮಕರ ಸಂಕ್ರಾಂತಿ ಹಬ್ಬ ಇದೆ. ಜನವರಿ 14ನೇ ತಾರೀಕು ಬುಧವಾರ ಮಧ್ಯಾಹ್ನ 3:13 ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಆದರೆ ಸೂರ್ಯೋದಯದ ಪ್ರಕಾರ ಈ ಹಬ್ಬವನ್ನು ನಾವು ಜನವರಿ 15ನೇ ತಾರೀಕು ಗುರುವಾರದಂದು ಆಚರಿಸುತ್ತೇವೆ. ಈ ಹಬ್ಬವು ಸೂರ್ಯ ದೇವರಿಗೆ ಸಮರ್ಪಿತವಾಗಿದೆ. ಈ ದಿನ ಸೂರ್ಯ ದೇವರನ್ನು ಪೂಜೆ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಬಿಡುತ್ತೇವೆ. ಹಾಗಾದರೆ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆ ಹೇಗೆ? ಸೂರ್ಯ ದೇವರಿಗೆ ಅರ್ಘ್ಯವನ್ನು ಬಿಡುವ ವಿಧಾನ ಹೇಗೆ? ಎಳ್ಳು ಮತ್ತು ಬೆಲ್ಲವನ್ನು ಬೀರುವ ವಿಧಾನ, ಹಾಗೆ ಗೋಪೂಜೆಯನ್ನು ಯಾವ ರೀತಿ ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಈ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಮೊದಲಿಗೆ ತಲೆಗೆ ಸ್ನಾನವನ್ನು ಮಾಡಬೇಕು. ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಎಳ್ಳನ್ನು ಬೆರೆಸಿ ಸ್ನಾನ ಮಾಡಿ. ಇದರಿಂದ ಪಾಪಗಳು ಕಳೆದು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಜೊತೆಗೆ ಹೆಚ್ಚು ಚಳಿ ಇರುವ ಕಾರಣ, ಈ ಸಮಯದಲ್ಲಿ ಹೆಚ್ಚು ಚಳಿ ಇರುವ ಕಾರಣ ಚರ್ಮವು ಒಡೆದಂತೆ ಇರುತ್ತದೆ, ಅಂದರೆ ಒಣಗಿ ಹೋಗಿರುತ್ತದೆ. ಇಂತಹ ಸಮಯದಲ್ಲಿ ನಾವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಎಳ್ಳನ್ನು ಬೆರೆಸಿ ಸ್ನಾನ ಮಾಡಿದರೆ ಎಳ್ಳಿನಲ್ಲಿ ಎಣ್ಣೆಯ ಅಂಶ ಹೆಚ್ಚಾಗಿರುತ್ತದೆ. ಆ ಎಣ್ಣೆಯ ಅಂಶದಿಂದ ನಾವು ಸ್ನಾನ ಮಾಡಿದಾಗ ನಮ್ಮ ಚರ್ಮವು ಕಾಂತಿಯುತವಾಗಿ ಮತ್ತು ಎಣ್ಣೆಯ ಅಂಶದಿಂದ ಕೂಡಿರುತ್ತದೆ. ಎಳ್ಳು ಬೆರೆಸಿದ ನೀರಿನಿಂದ ಸ್ನಾನ ಮಾಡಿದ ನಂತರ ಶುಭ್ರವಾದ ಬಟ್ಟೆಯನ್ನು ಧರಿಸಿ, ನಂತರ ಮನೆಯ ಮುಂಭಾಗದಲ್ಲಿ ಬಣ್ಣದ ರಂಗೋಲಿಯನ್ನು ಬಿಡಿಸಿ, ರಂಗೋಲಿಗೆ ಬಣ್ಣವನ್ನು ಹಚ್ಚಿ, ಹಾಗೆ ಹೊಸ್ತಿಲನ್ನು ಸ್ವಚ್ಛ ಮಾಡಿ ಹೊಸ್ತಿಲಿಗೆ ಅರಿಶಿನ, ಕುಂಕುಮ, ಹೂಗಳನ್ನು ಇಟ್ಟು ಹೊಸ್ತಿಲಿಗೂ ಕೂಡ ರಂಗೋಲಿಯನ್ನು ಬಿಡಿಸಿ. ಹಾಗೆ ನಿಮ್ಮ ಮನೆಯಲ್ಲಿ ತುಳಸಿ ಕಟ್ಟೆ ಇದ್ದರೆ ತುಳಸಿ ಕಟ್ಟೆಯ ಮುಂಭಾಗದಲ್ಲೂ ಕೂಡ ರಂಗೋಲಿಯನ್ನು ಬಿಡಿಸಿ. ಮನೆಯಲ್ಲಿ ಪೂಜೆ ಮಾಡುವ ಮೊದಲು ನಾವು ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಸೂರ್ಯ ದೇವರ ಆಶೀರ್ವಾದವನ್ನು ತೆಗೆದುಕೊಂಡ ನಂತರ ಮನೆಯಲ್ಲಿ ಪೂಜೆ ಮಾಡಬೇಕು. ಸೂರ್ಯೋದಯದ ಸಮಯದಲ್ಲಿ ಸೂರ್ಯನ ಪೂಜೆಯನ್ನು ಮಾಡಿ ಒಂದು ತಾಮ್ರದ ಚೊಂಬನ್ನು ತೆಗೆದುಕೊಂಡು ಆ ತಾಮ್ರದ ಚೊಂಬಿಗೆ ಶುದ್ಧವಾದ ನೀರನ್ನು ಹಾಕಿ ಆ ನೀರಿಗೆ ಬಿಡಿ ಹೂವು, ಸ್ವಲ್ಪ ಎಳ್ಳು, ಹಾಗೆ ಬೆಲ್ಲ, ಶ್ರೀಗಂಧ ಇಷ್ಟನ್ನು ಆ ನೀರಿನಲ್ಲಿ ಸೇರಿಸಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ. ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿರುವಾಗ ಆದಿತ್ಯ ಮಂತ್ರವನ್ನು ಪಠಿಸಿ, ಸೂರ್ಯ ದೇವರ ಮಂತ್ರವನ್ನು ಪಠಿಸಿ ಅರ್ಘ್ಯವನ್ನು ಅರ್ಪಿಸಿ. ಸೂರ್ಯ ದೇವರಿಗೆ ಪೂಜೆ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಿದ ನಂತರ ನೀವು ಮನೆಯಲ್ಲಿ ಪೂಜೆಯನ್ನು ಮಾಡಲು ಪ್ರಾರಂಭ ಮಾಡಿ. ನೀವು ಪ್ರತಿನಿತ್ಯ ಮನೆ ದೇವರ ಪೂಜೆಯನ್ನು ಯಾವ ರೀತಿ ಮಾಡುತ್ತೀರೋ ಅದೇ ರೀತಿಯಾಗಿ ದೀಪವನ್ನು ಹಚ್ಚಿ ಪೂಜೆ ಮಾಡಿ. ಈ ಸಂಕ್ರಾಂತಿ ಹಬ್ಬದ ವಿಶೇಷ ಎಂದರೆ ಎಳ್ಳು, ಬೆಲ್ಲ, ಕಬ್ಬು, ಅವರೆಕಾಳು, ಕಡಲೆಕಾಯಿ, ಗೆಣಸು ಇಷ್ಟನ್ನು ಕೂಡ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿ. ಜೊತೆಗೆ ಹುಗ್ಗಿ ಅನ್ನವನ್ನು ಮಾಡಿ, ಅಂದರೆ ಬೆಲ್ಲದ ಅನ್ನ, ಅಕ್ಕಿ, ಬೆಲ್ಲ, ಹೆಸರು ಬೇಳೆಯಿಂದ ಪಾಯಸವನ್ನು ಮಾಡಿ ಆ ಹುಗ್ಗಿ ಅನ್ನವನ್ನು ನೈವೇದ್ಯವಾಗಿ ಅರ್ಪಿಸಿ ಪೂಜೆ ಮಾಡಿ. ಈ ಮಕರ ಸಂಕ್ರಾಂತಿಯ ದಿನದಂದು ರೈತರು ದವಸ ಧಾನ್ಯವನ್ನು ಪೂಜೆ ಮಾಡುತ್ತಾರೆ. ತನ್ನ ಹೊಲದಲ್ಲಿ ಬೆಳೆದ ದವಸ ಧಾನ್ಯವನ್ನು ಕಟಾವು ಮಾಡಿ ರಾಶಿ ಗುಡ್ಡೆ ಮಾಡಿ ಆ ರಾಶಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ. ನೀವು ಕೂಡ ಒಂದು ಮಡಿಕೆಯಲ್ಲಿ ಭತ್ತವನ್ನು ತುಂಬಿ ಆ ಮಡಿಕೆಯನ್ನು ದೇವರ ಮನೆಯಲ್ಲಿ ಇಟ್ಟು ದವಸ ಧಾನ್ಯವನ್ನು ಪೂಜೆ ಮಾಡಬಹುದು. ಪೂಜೆ ಎಲ್ಲ ಮುಗಿದ ನಂತರ ನಿಮ್ಮ ಮನೆಯಲ್ಲಿ ಹಸು ಕರು ಇದ್ದರೆ ಹಸು ಕರುವಿಗೆ ಪೂಜೆಯನ್ನು ಮಾಡಿ. ಹಸು ಇಲ್ಲ ಎನ್ನುವವರು ಅಕ್ಕಪಕ್ಕದಲ್ಲಿ ಏನಾದರೂ ಹಸು ಇದ್ದರೆ ಗೋ ಪೂಜೆಯನ್ನು ನೆರವೇರಿಸಿ. ಮೊದಲು ಗೋವಿಗೆ ಸ್ವಲ್ಪ ನೀರನ್ನು ಹಾಕಿ ಗೋವಿನ ಹಣೆಗೆ ಅರಿಶಿನ ಕುಂಕುಮವನ್ನು ಹಚ್ಚಿ, ಹಾಗೆ ಗೋವಿನ ಬಾಲಕ್ಕೂ ಕೂಡ ಸ್ವಲ್ಪ ನೀರನ್ನು ಹಾಕಿ ಬಾಲಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ. ಏಕೆಂದರೆ ಗೋವಿನ ಬಾಲದಲ್ಲಿ ದೇವತೆಗಳು ವಾಸವಾಗಿರ್ತಾರೆ ಅನ್ನುವ ನಂಬಿಕೆ ಇದೆ. ಆದ್ದರಿಂದ ಅರಿಶಿನ ಕುಂಕುಮವನ್ನು ಹಚ್ಚಿ ನಂತರ ಹೂಮಾಲೆಯನ್ನು ಗೋವಿಗೆ ಅರ್ಪಿಸಿ ಅಗರಬತ್ತಿಯಿಂದ ಪೂಜೆ ಮಾಡಿ, ಹಾಗೆ ನೀವು ನೈವೇದ್ಯವಾಗಿ ಮನೆಯಲ್ಲಿ ಏನು ಮಾಡಿರ್ತೀರೋ ಆ ನೈವೇದ್ಯವನ್ನು ಹಸುವಿಗೆ ತಿನ್ನಿಸಿ. ಗೋವಿನ ಪೂಜೆ ಆದ ನಂತರ ನೀವು ಪ್ರಸಾದವನ್ನು ತಿನ್ನಬಹುದು.
ಇಲ್ಲ ನೀವು ಉಪವಾಸವಿದ್ದು ಈ ಒಂದು ಪೂಜೆಯನ್ನು ಮಾಡುವವರು ಉಪವಾಸದ ಸಂಕಲ್ಪವನ್ನು ತೆಗೆದುಕೊಂಡು ಪೂಜೆಗೆ ಮುನ್ನ ಉಪವಾಸದ ಸಂಕಲ್ಪವನ್ನು ತೆಗೆದುಕೊಂಡು ಉಪವಾಸವಿದ್ದು ಈ ಒಂದು ಹಬ್ಬವನ್ನು ಆಚರಿಸಬಹುದು. ಉಪವಾಸ ಇಲ್ಲ ಎನ್ನುವವರು ಪೂಜೆಯೆಲ್ಲ ಮುಗಿದ ನಂತರ ಗೋವಿನ ಪೂಜೆಯನ್ನು ಮಾಡಿದ ನಂತರ ಆಹಾರವನ್ನು ಸೇವಿಸಬಹುದು. ಹಳ್ಳಿಯ ಕಡೆಯಲ್ಲಿ ಈ ದಿನದಂದು ಗೋವಿಗೆ ಶೃಂಗಾರ ಮಾಡಿ ಪೂಜೆಯನ್ನು ನೆರವೇರಿಸುತ್ತಾರೆ. ಜೊತೆಗೆ ಗಾಳಿಪಟವನ್ನು ಕೂಡ ಹಾರಿಸುತ್ತಾರೆ. ನಂತರ ಸಂಜೆಯ ಸಮಯದಲ್ಲೂ ಕೂಡ ಮತ್ತೊಮ್ಮೆ ಪೂಜೆ ಮಾಡಿ ಎಳ್ಳು ಬೆಲ್ಲವನ್ನು ಒಂದು ಪ್ಯಾಕ್ ಮಾಡಿ ಎಳ್ಳು ಬೆಲ್ಲವನ್ನು ನಿಮ್ಮ ಮನೆಯ ಅಕ್ಕಪಕ್ಕದವರಿಗೆ ಹಂಚಿ. ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತಾಡಿ ಅನ್ನುವ ಒಂದು ಮಾತಿದೆ. ಆದ್ದರಿಂದ ಈ ದಿನ ಎಳ್ಳು ಬೆಲ್ಲವನ್ನು ನೆರೆಹೊರೆಯವರಿಗೆ ಹಂಚಿ. ಮನೆಯಲ್ಲಿರುವ ದೊಡ್ಡವರಿಂದ ಚಿಕ್ಕವರವರೆಗೂ ಈ ಒಂದು ಎಳ್ಳು ಬೆಲ್ಲವನ್ನು ಬೀರಬಹುದು. ಆದರೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಚಿಕ್ಕ ಮಕ್ಕಳಿಂದ ಈ ಒಂದು ಎಳ್ಳು ಬೆಲ್ಲವನ್ನು ಬೀರಿಸಿ. ಇದರಿಂದ ತುಂಬ ಒಳ್ಳೆಯದು. ಇನ್ನು ನಿಮ್ಮ ಮನೆಯಲ್ಲಿ ಚಿಕ್ಕ ಹೆಣ್ಣು ಮಕ್ಕಳಿದ್ದರೆ ಹೆಣ್ಣು ಮಕ್ಕಳನ್ನು ಶೃಂಗಾರ ಮಾಡಿ ಎಳ್ಳು ಮತ್ತು ಬೆಲ್ಲವನ್ನು ಬೀರಲು ಕಳುಹಿಸಿ. ಎಳ್ಳು, ಬೆಲ್ಲ, ಅರಿಶಿನ, ಕುಂಕುಮ, ಹೂವು, ಕಬ್ಬು, ಹಾಗೆ ತಾಂಬೂಲ, ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು ಇಷ್ಟನ್ನು ಅಕ್ಕಪಕ್ಕದ ಮನೆಗೆ ಕೊಡಿ. ಈ ರೀತಿಯಾಗಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಬಹುದು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.